ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಅತ್ಯಂತ ಪ್ರಬಲ ಸಚಿವರು. ಬಹುಶಃ ಇಂದಿನ ನಾವು ಮುಂದಿನ ಮುಖ್ಯಮಂತ್ರಿ ಆಗುವಂತ ಸಚಿವರುಗಳು. ಒಂದು ವೇಳೆ ನಮ್ಮ ತಾಲೂಕಿಗೆ ಆಗಿದ್ದ ಜಿಲ್ಲಾ ಹೊಸ ರಚನೆ ಆಗುವಂತ ಒಂದು ದೊಡ್ಡ ಅಭಿಲಾಷೆ ಆಸೆ ನಮ್ದೈತಿ. ಮತ್ತು ಅವ್ರು ಇಷ್ಟು ವರ್ಷ ಇದ್ದಾಗ ಅವಾಗ ಆಗಿಲ್ಲ, ಮುಂದೆ ಯಾವಾಗ ಆಗುತ್ತಿಲ್ಲ. ಅದಕ್ಕೆ ಇನ್ನೊಮ್ಮೆ ತಮ್ಮ ಮುಖಾಂತರ ನನ್ನ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರನ್ನ, ಇನ್ನೊಬ್ಬ ಸಚಿವ ಶ್ರೀಮತಿ ಲಕ್ಷ್ಮೀ ಪ್ರಭಾಕರವನ್ನ ಬಹಳ ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ಕೊತಿದ್ದೀನಿ. ನಿಮ್ಮ ಮೇಲೆ ನನ್ನ ಆಸೆ. ಅದ್ರ ಜೊತೆಗೆ ನಾವು ಅನೇಕ ಜನ ಬೆಳಗಾವಿ ಜಿಲ್ಲೆಯ ಶಾಸಕರ ಜೊತೆ ಸೂಚನೆ ಮಾತಾಡಿದಾಗ ಈಗ ಸಚಿವರೆಲ್ಲ ಕೂಡಿಕೆಸಿದ ಮೀಟಿಂಗ್ ಅಂದ್ರೆ ನಮ್ಮ ಮುಕ್ತವಾದ ಅಭಿಪ್ರಾಯ ಹೇಳ್ತೀವಿ, ಜಿಲ್ಲಾ ಜೊತೆಗೆ ನಾವು ಪೂರೈಕೊಂಡಿದ್ದೇವೆ ಅಂತ ಮಾತನ್ನು ಹೇಳ್ತಾರೆ. ಅದು ಕಾರ್ಯಕ್ಕೆ ಬರುವಂತೂ ಕಾರ್ಯಕ್ಕೆ ಆಗಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ತರಬೇಕಾಗಿದೆ. ಅದಕ್ಕೆ ತಮ್ಮ ಮುಖಾಂತರ ವಕ್ತವ್ಯ ಕರ್ಕರಿಗೆ ಮನವಿ ಮಾಡ್ಕೊತೀನಿ. ದಯವಿಟ್ಟು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಒಂದು ಸಭೆ ಕರಿಬೇಕು. ಇನ್ನೊಬ್ಬ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೂಡಿಸಿ ಎಲ್ಲಾ ಶಾಸಕರ ಜೊತೆಗೆ ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭಾ ಸದಸ್ಯರು ಅವರೆಲ್ಲರೂ ಒಟ್ಟಾಗಿ ಕರೆಯಲ್ಪಟ್ಟಿದೆ. ಅಭಿವೃದ್ಧಿ ಪರಿಚಿಂತನೆ ನಮಗೆ ಅವಶ್ಯಕತೆ. ಬಹುಶಃ ಒಂದು ರೀತಿ ಬೆಳಗಾವಿ ಜಿಲ್ಲೆಗೆ ದೊಡ್ಡ ಹೆಜ್ಜೆ ಇದೆ. ಒಂದು ವೇಳೆ ಜಿಲ್ಲಾ ವಿಭಜನೆ ಆಗಲಿಲ್ಲ ಅಂದ್ರೆ ಬೆಳಗಾವಿಯ ಜಿಲ್ಲೆಯ ಅಭಿವೃದ್ಧಿಗೆ ಇವರ ಮೂಲ ಕಾರಣಕರೇನಪ್ಪ ಅನ್ನುವಂತ ಒಂದು ಅನುಮಾನ ನಾವು ಹುಟ್ಟಾಕ ಆಸ್ಪದ ಮಾಡಿಕೊಡಬೇಡಿ. ಅದಕ್ಕೆ ಕೂಡಲೇ ನೀವು ಒಂದು ಸಭೆ ಕರೀರಿ. ಸಭೆ ಕರೆದಿಂದ ನೋಡಿ, ಒಂದು ಸಲ ಸರ್ಕಾರ ಜಿಲ್ಲೆ